ನಿಮ್ಮ ಹೆಸರು ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ನಲ್ಲಿ ಇದ್ದರೆ ಸಂಪೂರ್ಣ ಆಸ್ತಿ ನಿಮ್ಮದೇ ಅಂತ ನಂಬಿದ್ದೀರಾ? ಇದು ನೀವು ಮಾಡುವಂತಹ ದೊಡ್ಡ ತಪ್ಪು. ಜಾಯಿಂಟ್ ಪ್ರಾಪರ್ಟಿನಲ್ಲಿ ಹೆಸರು ಇದ್ದರೆ ಮಾತ್ರ ಹಕ್ಕಿಲ್ಲ. ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಈ ವಿಡಿಯೋದಲ್ಲಿ ಜಾಯಿಂಟ್ ಪ್ರಾಪರ್ಟಿ ಅಂದ್ರೇನು, ನಿಮ್ಮ ಲೀಗಲ್ ಶೇರ್ ಎಷ್ಟು, ಯಾವಾಗ ಡಿಸ್ಪ್ಯೂಟ್ ಬರುತ್ತೆ ಎಲ್ಲವನ್ನ ಕೂಡ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜಾಯಿಂಟ್ ಪ್ರಾಪರ್ಟಿ ಅಂದರೆ ಒಬ್ಬರಿಗಿಂತ ಹೆಚ್ಚು ಜನರ ಹೆಸರಿನಲ್ಲಿ ಇರುವಂತಹ ಆಸ್ತಿ. ಉದಾಹರಣೆಗೆ ತಂದೆ ಮತ್ತು ಮಗನ ಹೆಸರಲ್ಲಿರ್ಬೋದು, ಗಂಡ ಹೆಂಡತಿ, ಅಣ್ಣ ತಮ್ಮ, ಈ ರೀತಿಯಾಗಿ ಒಬ್ಬರ ಹೆಸರಿಗಿಂತ ಹೆಚ್ಚಿನ ಜನರ ಹೆಸರಿನಲ್ಲಿರುವ ಆಸ್ತಿ. ಆದರೆ ಎಲ್ಲ ಜಾಯಿಂಟ್ ಪ್ರಾಪರ್ಟಿ ಒಂದೇ ತರಹ ಅಲ್ಲ. ಇಲ್ಲೇ ನಿಮಗೆ ಕನ್ಫ್ಯೂಷನ್ ಶುರುವಾಗುತ್ತೆ. ಸೆಲ್ಫ್ ಎಕ್ವೈರ್ಡ್ ಜಾಯಿಂಟ್ ಪ್ರಾಪರ್ಟಿ ಅಂತ ಇರುತ್ತೆ. ಇದು ಯಾವುದಂದರೆ, ಒಬ್ಬ ವ್ಯಕ್ತಿ ಹಣವನ್ನು ಹಾಕಿ ಆಸ್ತಿಯನ್ನು ಖರೀದಿಸಿ ಇನ್ನೊಬ್ಬರ ಹೆಸರನ್ನು ಸೇರಿಸಿದರೆ ಅದು ಸೆಲ್ಫ್ ಎಕ್ವೈರ್ಡ್ ಜಾಯಿಂಟ್ ಪ್ರಾಪರ್ಟಿ. ಉದಾಹರಣೆಗೆ ತಂದೆ ತಮ್ಮ ಹಣದಿಂದ ಮನೆ ಖರೀದಿ ಮಾಡಿ ಮಗನ ಹೆಸರನ್ನು ಸೇರಿಸಿರ್ತಾರೆ, ಅಥವಾ ಗಂಡ ಹೆಂಡತಿ ಇಬ್ಬರ ಹೆಸರಿನಲ್ಲಿ ಫ್ಲ್ಯಾಟನ್ನು ಖರೀದಿ ಮಾಡಿರ್ತಾರೆ. ಹೀಗಿದ್ದಾಗ ಶೇರ್ ಹೇಗೆ ನಿರ್ಧಾರ ಮಾಡ್ತಾರೆ ಅಂದರೆ, ಸೇಲ್ ಡೀಡನ್ನು ನೋಡಿ ನಿರ್ಧರಿಸಬೇಕಾಗತ್ತೆ. ಸೇಲ್ ಡೀಡ್ನಲ್ಲಿ ಶೇರ್ ಮೆನ್ಷನ್ ಇದ್ದರೆ, ಅಂದರೆ ಇಬ್ಬರಿಗೂ ಕೂಡ 50-50% ಅಂತನೋ, ಅಥವಾ ಒಬ್ಬರಿಗೆ 60%, ಒಬ್ಬರಿಗೆ 40% ಅಂತನೋ, ಆ ರೀತಿ ಇದ್ದಾಗ ನಿಮ್ದು ಏನಿರುತ್ತೆ ಅದೇ ಹಕ್ಕು. ಅಂದರೆ ನಿಮ್ಗೆ ಎಷ್ಟು ಪರ್ಸೆಂಟ್ ಅಂತ ಕಾಣಿಸಿರ್ತಾರೆ ಅದೇ ನಿಮ್ಮ ಹಕ್ಕು. ಅದೇ ಶೇರ್ ಮೆನ್ಷನ್ ಮಾಡಿಲ್ಲ ಅಂದರೆ ಕೋರ್ಟು ಸಾಮಾನ್ಯವಾಗಿ ಈಕ್ವಲ್ ಶೇರ್ ಅಂತ ಮಾಡುತ್ತೆ. ಇಂಪಾರ್ಟೆಂಟ್ ಲೀಗಲ್ ಪಾಯಿಂಟ್ ಅಂದರೆ, ಒಬ್ಬನೇ ಹಣವನ್ನು ಕೊಟ್ಟಿದ್ರೆ, ಆ ಪ್ರಾಪರ್ಟಿಯನ್ನು ಖರೀದಿ ಮಾಡಲಿಕ್ಕೆ ಒಬ್ಬನೇ ಹಣವನ್ನು ಕೊಟ್ಟಿದ್ರೆ ಅದನ್ನು ಬ್ಯಾಂಕ್ ಸ್ಟೇಟ್ಮೆಂಟ್ ಮೂಲಕ, ಇನ್ಕಮ್ ಪ್ರೂಫ್ ಮೂಲಕ, ಅಥವಾ ಲೋನನ್ನು ರೀಪೇಮೆಂಟ್ ಮಾಡಿರುವಂತಹ ಒಂದು ಪ್ರೂಫ್ ಮೂಲಕ ತಿಳಿದುಕೊಳ್ಬೇಕಾಗತ್ತೆ. ಅಂದರೆ ಯಾರು ಹೆಚ್ಚು ಹಣವನ್ನು ಹಾಕಿದ್ದಾರೆ ಅಥವಾ ಯಾರ ಹಣದಿಂದ ಅದನ್ನು ಖರೀದಿ ಮಾಡಿದ್ದಾರೆ ಅಂಥೇಳಿ. ಇವೆಲ್ಲದಿಂದ ಹೆಚ್ಚು ಶೇರನ್ನು ಪ್ರೂವ್ ಮಾಡುವಂತಹ, ಅಂದರೆ ಹೆಚ್ಚು ಶೇರನ್ನು ಪಡೆದುಕೊಳ್ಳುವಂತಹ ಚಾನ್ಸಸ್ ಇರುತ್ತೆ. ನೆಕ್ಸ್ಟು ಆನ್ಸಿಸ್ಟರ್ ಪ್ರಾಪರ್ಟಿ. ಇದು ಅತ್ಯಂತ ಗೊಂದಲದ ವಿಷಯ ಅಂತಲೇ ಹೇಳ್ಬೋದು. ಆನ್ಸಿಸ್ಟರ್ ಪ್ರಾಪರ್ಟಿ ಅಂದರೆ ಮುತ್ತಾತ, ತಾತ, ತಂದೆ, ಮಗ, ಪೂರ್ವಜರಿಂದ ಬಂದಂತಹ ಆಸ್ತಿ. ಈ ಆಸ್ತಿಯ ಮೇಲೆ ಬೈ ಬರ್ತಿಂದಾನೇ ಹಕ್ಕು ಪ್ರಾಪ್ತವಾಗುತ್ತೆ. 2005 ಅಮೆಂಡ್ಮೆಂಟ್ ನಂತರ ಮಗಳಿಗೂ ಕೂಡ ಮಗನಂತೆ ಸಮಾನ ಹಕ್ಕು ಸಿಗುತ್ತೆ. ಇದರಲ್ಲಿ ಶೇರ್ ಹೇಗೆ ಮಾಡ್ತಾರಂದರೆ, ಉದಾಹರಣೆಗೆ ಒಬ್ಬ ತಂದೆ 2 ಮಕ್ಕಳು, ಅಂದರೆ ಒಬ್ಬ ಮಗ ಒಬ್ಬ ಮಗಳು ಇದ್ದರೆ 3 ಜನಕ್ಕೂ ಕೂಡ 1/3 ಶೇರ್, ಅಂದರೆ ಈಕ್ವಲ್ ಶೇರ್ ಬರುತ್ತೆ. ತಂದೆ ಬದುಕಿದ್ರೂ ಕೂಡ ಮಕ್ಕಳಿಗೆ ಶೇರ್ ಇರುತ್ತೆ. ನೆಕ್ಸ್ಟು HUF ಪ್ರಾಪರ್ಟಿ, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಪ್ರಾಪರ್ಟಿ, ಅಂದರೆ ಫ್ಯಾಮಿಲಿ ಇನ್ಕಮ್ಮಿಂದ ಪಡೆದಂತಹ ಆಸ್ತಿ. ಇದರಲ್ಲಿ ಎಲ್ಲ ಪಾರ್ಟ್ನರ್ಗೆ ಈಕ್ವಲ್ ರೈಟ್ಸ್ ಇರುತ್ತೆ. ಆದರೂ ಕೂಡ ಕರ್ತೃ ಆಫ್ ದ ಫ್ಯಾಮಿಲಿ, ಅಂದರೆ ಮನೆಯ ಯಜಮಾನ ಆ ಪ್ರಾಪರ್ಟಿಯನ್ನು ಮಾರಬಹುದು. ಆದರೆ ಲೀಗಲ್ ನೆಸೆಸಿಟಿ ಇರಬೇಕು, ಫ್ಯಾಮಿಲಿ ಬೆನಿಫಿಟ್ ಇರಬೇಕು. ನೆಕ್ಸ್ಟು ಜಾಯಿಂಟ್ ಪ್ರಾಪರ್ಟಿಯನ್ನು ಮಾರಾಟ ಮಾಡ್ಬೋದು. ಅಂದರೆ ನಿಮ್ಮ ಶೇರ್ಗಿಂತ ಹೆಚ್ಚು ಮಾರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಓನರ್ಸ್ನ ಕನ್ಸೆಂಟ್ ಇಲ್ಲದೆ ಎಂಟೈರ್ ಪ್ರಾಪರ್ಟಿಯನ್ನು ಸೇಲ್ ಮಾಡಿದರೆ ಇನ್ವ್ಯಾಲಿಡ್ ಆಗುತ್ತೆ, ಲಿಟಿಗೇಷನ್ ಪ್ರಾಪರ್ಟಿ ಅಂತ ಆಗುತ್ತೆ. ಇಂಥ ಪ್ರಾಪರ್ಟಿಯನ್ನು ಖರೀದಿ ಮಾಡೋದಕ್ಕೆ ಖರೀದಿದಾರರು ಬರೋದು ಇಲ್ಲ. ಜಾಯಿಂಟ್ ಪ್ರಾಪರ್ಟಿ ಸಮಸ್ಯೆಗೆ ಒಂದೇ ಒಂದು ಪರಿಹಾರ ಅಂದರೆ ಪಾರ್ಟಿಷನ್ ಹೇಗೆ ಅಂತ ನೋಡೋದಾದರೆ, ಮ್ಯೂಚುವಲ್ ಪಾರ್ಟಿಷನ್ ಡೀಡನ್ನು ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಕೋರ್ಟ್ ಮೂಲಕ ಪಾರ್ಟಿಷನ್ ಸೂಟನ್ನು ಹಾಕ್ಬೋದು. ಪಾರ್ಟಿಷನ್ ಆದಮೇಲೆ ಜಾಯಿಂಟ್ ಪ್ರಾಪರ್ಟಿ ಅದು ಇಂಡಿವಿಜುವಲ್ ಪ್ರಾಪರ್ಟಿ ಅಂತ ಆಗುತ್ತೆ. ನಿಮ್ಮ ಶೇರು ಕ್ಲಿಯರ್ ಆಗುತ್ತೆ. ನಿಮ್ಮ ಶೇರನ್ನು ನೀವು ಈಸಿಯಾಗಿ ಸೇಲ್ ಮಾಡ್ಬೋದು. ಜನರು ಮಾಡುವಂತಹ ತಪ್ಪುಗಳು ಅಂದರೆ, ನನ್ನ ಹೆಸರು ಇದೆ ಅಂದರೆ ಎಲ್ಲವೂ ನನ್ನದೇ ಅಂದ್ಕೊಳ್ಳೋದು, ಓರಲ್ ಪಾರ್ಟಿಷನನ್ನು ನಂಬೋದು, ಡಾಕ್ಯುಮೆಂಟೇಷನ್ ಇಲ್ಲದೇನೆ ಸೇಲ್ ಮಾಡಲಿಕ್ಕೆ ಹೋಗೋದು, ಲೀಗಲ್ ಅಡ್ವೈಸನ್ನು ತೆಗೆದುಕೊಳ್ಳದೇನೆ ಡಿಸಿಷನನ್ನು ತಗೊಳ್ಳೋದು. ಇದನ್ನು ಖಂಡಿತ ಮಾಡಬೇಡಿ. ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ಜಾಯಿಂಟ್ ಪ್ರಾಪರ್ಟಿ ಅಂದರೆ ಈಕ್ವಲ್ ರೈಟ್ಸ್ ಅಂತಲ್ಲ. ಪ್ರಾಪರ್ಟಿ ಟೈಪ್, ಡಾಕ್ಯುಮೆಂಟ್ ಮತ್ತು ಮನಿ ಸೋರ್ಸ್ ಇವುಗಳ ಮೇಲೆ ನಿಮ್ಮ ಹಕ್ಕು ನಿರ್ಧಾರವಾಗುತ್ತೆ ಅಂತ ಹೇಳ್ತಾ ವಿಷಯನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಕಾನೂನು ಮಾಹಿತಿ ಮತ್ತು ಜಾಗೃತಿ ಉದ್ದೇಶಕ್ಕಾಗಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.